ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಡೆವಿಲ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಸಿನಿಮಾ ಡಿಸೆಂಬರ್ 11, 2025 ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆಗಪ್ಪಳಿಸಿತ್ತು. ಆರಂಭದಲ್ಲಿ ಸಿಕ್ಕಾಪಟ್ಟ ನಿರೀಕ್ಷೆಗಳಿತ್ತು, ಆದರೆ ರಿಲೀಸ್ ಆದ ಬಳಿಕ ಈ ಸಿನಿಮಾ ಎಲ್ಲವನ್ನ ಹುಸಿ ಮಾಡಿತ್ತು. ಸಿನಿಮಾ ಚೆನ್ನಾಗಿತ್ತು, ಆದರೆ ಒಂದಿಷ್ಟು ವಿಮರ್ಶಕರಿಗೆ ಇಷ್ಟ ಆಗಲಿಲ್ಲ, ಪ್ರೇಕ್ಷಕರಿಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಯಾರೆಲ್ಲ ಈ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ರು ಪ್ರತಿಯೊಬ್ಬರು ಕೂಡ ಈ ಸಿನಿಮಾದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಆಡಿದ್ರು. ಆದರೆ ವಿಮರ್ಶಕರೇನಿದ್ದಾರೆ, ಇವರು ಈ ಸಿನಿಮಾ ಚೆನ್ನಾಗಿಲ್ಲ, ಈ ಸಿನಿಮಾ ಹಾಗಿದೆ, ಈ ಸಿನಿಮಾ ಹೀಗಿದೆ, ಈ ಸಿನಿಮಾ ಹಾಗಿರ್ಬೇಕಾಗಿತ್ತು, ಹೀಗಿರ್ಬೇಕಾಗಿತ್ತು ಅಂತ ಇವರೇ ನಿರ್ದೇಶನವನ್ನ ಮಾಡಿದ್ರು. ಅಪಪ್ರಚಾರದಿಂದ ಈ ಸಿನಿಮಾ ನಿರೀಕ್ಷಿತ ಮಟ್ಟದ ಗೆಲುವನ್ನ ಸಾಧಿಸಿಲ್ಲ. ಹೀಗಾಗಿ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಚೆನ್ನಾಗಿ ಪ್ರದರ್ಶನವನ್ನ ಕಂಡಿಲ್ಲ. ಆದರೆ ಪ್ರಸ್ತುತ ಈ ಸಿನಿಮಾ ಮತ್ತೊಮ್ಮೆ ಚಿತ್ರಮಂದಿರಗಳಿಗೆ ಎಂಟ್ರಿ ಕೊಡ್ತಾ ಇದೆ. ಹಾಗಾದ್ರೆ ಯಾವ ಚಿತ್ರಮಂದಿರ ಅಂತ ಕೇಳಿದ್ರೆ ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರ. ಇದೇ 13ನೇ ತಾರೀಕಿನಿಂದ ಈ ಸಿನಿಮಾ ಮತ್ತೆ ಈ ಚಿತ್ರಮಂದಿರದಲ್ಲಿ ಪ್ರದರ್ಶನವನ್ನ ಕಾಣಲಿದೆ. ರಿಲೀಸ್ ಅಂತ ತಪ್ಪಾಗುತ್ತೆ, ಬದಲಾಗಿ ಈ ಹಿಂದೆಲ್ಲ ಯಾವ ಸಿನಿಮಾ ಇಲ್ಲ ಅಂತ ಹೇಳಿದ್ರೆ ಒಂದು ಅದ್ಧೂರಿ ಸಿನಿಮಾವನ್ನ ಮತ್ತೊಮ್ಮೆ ಪ್ರದರ್ಶನ ಮಾಡ್ತಾ ಇದ್ರು. ಅದೇ ಫಾರ್ಮೆಟ್ನಲ್ಲಿ ಇದೀಗ ಪ್ರಸನ್ನ ಚಿತ್ರಮಂದಿರದವರು ಡೆವಿಲ್ ಸಿನಿಮಾವನ್ನ ಮತ್ತೆ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ದಿನ 3 ಆಟ, ಸದ್ಯಕ್ಕೆ ದಿನ 3 ಆಟ. ಇದು ಪ್ರದರ್ಶನಗಳ ಸಂಖ್ಯೆ ಹೆಚ್ಚಾಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು, ಹೇಳೋದಕ್ಕೆ ಆಗಲ್ಲ. ಯಾಕಂತೇಳಿದ್ರೆ ಪ್ರಸ್ತುತ ಪರಿಸ್ಥಿತಿ ಆ ರೀತಿಯಾಗಿ ಇದೆ. ಬೆಳಗ್ಗೆ 10:30, ಸಂಜೆ 4:30, ಹಾಗೆ ರಾತ್ರಿ 7:30. ಈಗಾಗಲೇ 3 ದಿನಗಳ ಬುಕಿಂಗ್ ಅನ್ನ ಚಿತ್ರಮಂದಿರದವರು ಓಪನ್ ಮಾಡಿದ್ದಾರೆ. ಶುಕ್ರವಾರ, ಶನಿವಾರ ಹಾಗೆ ಭಾನುವಾರ, ಈ 3 ದಿನಗಳು ಕೂಡ ದಿನ 3 ಆಟ. ಸೋಮವಾರದ ನಂತರ ಬುಕಿಂಗ್ ಅನ್ನು ಓಪನ್ ಮಾಡಿಲ್ಲ. 13, 14, 15 ಈ 3 ದಿನಗಳ ಬುಕಿಂಗ್ ಅನ್ನ ಈಗಾಗಲೇ ಚಿತ್ರಮಂದಿರದವರು ಓಪನ್ ಮಾಡಿದ್ದಾರೆ. ಹಾಗೆ ಅಧಿಕೃತವಾಗಿ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಆರಂಭದಲ್ಲಿ ಈ ಸಿನಿಮಾ ರಿಲೀಸ್ ಆಗುವಂತ ಸಂದರ್ಭದಲ್ಲಿ ಪ್ರಸನ್ನ ಚಿತ್ರಮಂದಿರದ ಸೆಲೆಬ್ರೇಷನ್ ಯಾವ ಮಟ್ಟಕ್ಕೆ ಇತ್ತು ಅನ್ನೋದು ಎಲ್ಲರೂ ಕೂಡ ನೋಡಿರುವಂತದ್ದೇ. ಈ ವಿಡಿಯೋವನ್ನ ಡೆವಿಲ್ ಸಿನಿಮಾ ರಿಲೀಸ್ ಆದಂತ ಸಂದರ್ಭದಲ್ಲಿ ನಾವು ಪ್ರಸ್ತುತಪಡಿಸಿದ್ವಿ. ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಇದು ಡೆವಿಲ್ ಸಿನಿಮಾ ರಿಲೀಸ್ ಆಗುವಂತಹ ಹಿಂದಿನ ದಿನ ಈ ಸಿನಿಮಾಗೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಮಾಡಿರುವಂತಹ ಸಂಭ್ರಮಾಚರಣೆ. ಚಿತ್ರಮಂದಿರದ ಒಳಗಡೆ ಪೂಜೆ ಕೂಡ ಮಾಡಿದ್ರು. ಅದಾದ ಬಳಿಕ ಹೊರಗಡೆ ಏನೆಲ್ಲ ಆಯ್ತು ಇದನ್ನ ಕೂಡ ನೋಡ್ತಾ ಇದ್ದೀರಾ. ರಿಲೀಸ್ ಆದ ದಿನ ಕೂಡ ಅಷ್ಟೇ ಭರ್ಜರಿಯಾದಂಥ ಪ್ರತಿಕ್ರಿಯೆ ಈ ಸಿನಿಮಾಗೆ ವ್ಯಕ್ತವಾಗಿತ್ತು. ಹೌಸ್ಫುಲ್ ಪ್ರದರ್ಶನ, ರಾಜ್ಯಾದ್ಯಂತ ಪ್ರದರ್ಶನ ಭರ್ಜರಿಯಾಗಿತ್ತು. ಸೆಲೆಬ್ರೇಷನ್ ನೆಕ್ಸ್ಟ್ ಲೆವೆಲ್ ಇತ್ತು. ಆದರೆ ಸಿನಿಮಾ ನಿರೀಕ್ಷಿತ ಮಟ್ಟದ ಗೆಲುವನ್ನ ಸಾಧಿಸಿಲ್ಲ. ಇದೀಗ ಮತ್ತೊಮ್ಮೆ ಪ್ರಸನ್ನ ಚಿತ್ರಮಂದಿರಕ್ಕೆ ಈ ಸಿನಿಮಾ ಎಂಟ್ರಿ ಕೊಡ್ತಾ ಇದೆ. ಈ ಬಾರಿ ಅದು ಯಾವ ರೀತಿ ಕಮಲ್ ಮಾಡುತ್ತೋ ಕಾದು ನೋಡಬೇಕು. ನಮಸ್ಕಾರ.